ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಾಗೆ 2025-26ನೇ ಸಾಲಿನ ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 3 ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಗೂ 2ಕ್ಕೆ ಉತ್ತರವನ್ನು ಹೇಳಿದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆ 3ಕ್ಕೆ ಉತ್ತರವನ್ನು ಹೇಳಿದ ನಂತರ 5 ಹಾಗೂ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ನಿಮಗೆ ಹೇಳಿದ್ದೆ 2 ಅಂಕಗಳವರೆಗೂ ಕೂಡ ಕವರ್ ಮಾಡ್ತೀನಿ. ನಂತರ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವ 5 ಅಂಕ ಆಗಿರಬಹುದು, 10 ಅಂಕ ಆಗಿರಬಹುದು, ಅಥವಾ ಈ ಹಿಂದಿನ ವರ್ಷದ ನಿಮ್ಮ ಸೀನಿಯರ್ಸಿಗೆ ನಡೆದಿರುವಂತಹ 2024-25ನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 5 ಹಾಗೂ 10 ಅಂಕದ ಪ್ರಶ್ನೆಗಳು ಏನು ಕೇಳಿದ್ದಾರೆ, ಅದೇ ರೀತಿಯಾಗಿ 23-24ನೇ ವರ್ಷದಲ್ಲೂ ಕೂಡ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕಾಮನ್ ಆಗಿ ಒಂದು ಹಿಂದಿನ 2 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನಾದರೂ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಆ 2 ವರ್ಷಗಳಲ್ಲಿ ಹಾಗೂ ಈ ವರ್ಷದ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಧ್ಯವಾದಲ್ಲಿ ಹಿಂದಿನ ವರ್ಷದ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ 5 ಮತ್ತು 10 ಅಂಕದ ಪ್ರಶ್ನೆಗಳು ಏನು ಬಂದಿರುತ್ತೆ ಅದು ಇಂಪಾರ್ಟೆಂಟೇ ಆಗಿರುತ್ತೆ. ಕಾರಣ ನೀವು ಅಬ್ಸರ್ವ್ ಮಾಡಿರಬಹುದು, ಹೋದ ವರ್ಷ ನಿಮ್ಮ ಸೀನಿಯರ್ಸಿಗೆ 2024-25ನೇ ಸಾಲಿನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ಅನ್ನು ಏನು ಬಿಡುಗಡೆ ಮಾಡಿದ್ರೋ ಸೇಮ್ 1 ಅಂಕದ 1 ಪ್ರಶ್ನೆಯನ್ನು ಬಿಟ್ಟರೆ ಉಳಿದಿರುವಂತಹ ಅಷ್ಟು 79 ಅಂಕದ ಅಷ್ಟೂ ಪ್ರಶ್ನೆಗಳು ಹೋದ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿತ್ತೋ ಅದೇ ಇದೆ. ಹಾಗಾಗಿ ಹೋದ ವರ್ಷದ ಪ್ರಶ್ನೆಗಳನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರಲ್ಲ. ಸಾಧ್ಯವಾದರೆ ಆ ವಿಡಿಯೋಸ್ಗಳನ್ನ ಟೈಮ್ ಇದ್ದರೆ ವಾಚ್ ಮಾಡಿ. ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾನೇನು ನಿಮಗೆ 1 ಅಂಕದ ಬಹುಮುಖ್ಯ ಪ್ರಶ್ನೆ, 2 ಅಂಕದ ಬಹುಮುಖ್ಯ ಪ್ರಶ್ನೆ, 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು, 10 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ತೀನಲ್ವಾ, ಆವಾಗ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆಗಳಿದೆ ಅದನ್ನು ನಾನು ಕವರ್ ಮಾಡ್ತೀನಿ. ನಿಮಗೆ ಟೈಮ್ ಇದ್ದರೆ ನೀವು ನೋಡ್ಕೊಳ್ಬಹುದು. ಕಾರಣ ಒಂದೇ ಸಬ್ಜೆಕ್ಟ್ ಅಲ್ಲ, ಹಲವಾರು ಸಬ್ಜೆಕ್ಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಸಮಯವಿದ್ದರೆ ನೀವು ನೋಡ್ಕೊಳ್ಳಿ. ಆದಷ್ಟು ಈ ವರ್ಷದ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ತಯಾರಾಗೋಕ್ಕೆ ಪ್ರಯತ್ನ ಪಡಿ. ಎಲ್ಲವೂ ಇಂಪಾರ್ಟೆಂಟು. ನಿಮಗೆ ಗೊತ್ತಿದೆ, ನೀವೊಂದು ಸ್ವಲ್ಪ ಐಡಿಯಾ ಮಾಡೇ ಓದ್ಕೊಳ್ತೀರಿ ಯಾವುದು ಮೋಸ್ಟ್ ರಿಪೀಟ್ ಇದೆ ಅಥವಾ ಯಾವ ಅಧ್ಯಾಯದಲ್ಲಿ. ಈಗ ಆಲ್ರೆಡಿ ನಾನು ನಿಮಗೆ ಹೇಳೋ ಹಾಗೆ ಯಾವುದಾದ್ರೂ ಒಂದು ಅಧ್ಯಾಯದಲ್ಲಿ 5 ಅಂಕ 10 ಅಂಕ ಬರುತ್ತೆ ಅಂತ ಗ್ಯಾರಂಟಿ ಆದರೆ ಆ ಅಧ್ಯಾಯದಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಂಡಿದ್ದೇ ಆದರೆ ಗ್ಯಾರಂಟಿ ಒಳ್ಳೆ ಅಂಕಗಳನ್ನ ನೀವು ಪಡೆದುಕೊಳ್ಬಹುದು. ಇನ್ನೊಂದು ಅಧ್ಯಾಯವನ್ನು ಚಾಯ್ಸ್ ಅಂತ ಕೂಡ ಬಿಡಬಹುದು. ಆದರೆ ಯಾವುದನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಆ ಚಾಪ್ಟರಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನೀವು ರೆಡಿ ಆಗಬೇಕು. ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಈ ರೀತಿಯಾಗಿ ಕೂಡ ಓದಬಹುದು. ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆ ಈ ವರ್ಷ ಅನ್ನೋದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮಗೆ ಕ್ವಶನ್ ಬ್ಯಾಂಕ್ ಕೂಡ ರಿಲೀಸ್ ಮಾಡಿದರು. ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಪ್ರಶ್ನೆಗಳು ನಿಮಗೆ ಬಂದಿದೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಬ್ಯಾಂಕ್ ಯಾರೇನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಥವಾ ಕ್ವಶನ್ ಬ್ಯಾಂಕ್ ಯಾರ ಹತ್ರ ಇಲ್ಲ ಅವರು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಿಗೆ ನೀವು ತಯಾರಾಗೋ ಹೊತ್ತಿಗೆ ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಉತ್ತರವನ್ನು ಹೇಳಿದ ನಂತರ ಮುಂದಿನ ವಿಡಿಯೋದಲ್ಲಿ ಇತಿಹಾಸ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವುದು ಇಂಪಾರ್ಟೆಂಟು, ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಆ ವೀಡಿಯೋಸ್ಗಳು ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ಬರಬೇಕು. ಯಾಕಂತ ಹೇಳಿದ್ರೆ ದಿನದಲ್ಲಿ 2ರಿಂದ 3 ಒಂದೊಂದ್ಸಲ 4 ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಬೇಕು. ಓಕೆ ಅಲ್ವಾ? ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋದ್ರ ಜೊತೆಗೆ ಇನ್ನೊಂದು ವಿಷಯದ ಜೊತೆಗೂ ಕೂಡ ಸಿಗ್ತೀನಿ. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಒಂದ್ಸಲ ನೋಡ್ತಾ ಹೋಗೋಣ. ನೋಡಿ ಮಕ್ಕಳೇ, ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳೇ ಕೇಳುವಂಥದ್ದು ಸ್ಟಾರ್ಟಿಂಗ್ 5. ಆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಈ ಚಿತ್ರವನ್ನು ಗುರುತಿಸಿ ನೀವು ಅದೇನು ಅನ್ನೋದನ್ನು ಬರೀರಿ ಅನ್ನುವಂತಹ ಪ್ರಶ್ನೆಗಳು ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಬರ್ತಾ ಇದೆ. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ನೀವು ಜಾಸ್ತಿ ವರ್ಕ್ ಮಾಡಬೇಕು. ಮೊದಲನೇ ಪ್ರಶ್ನೆ, ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಜ್ಞಾನೇಶ್ ಕುಮಾರ್. ಏನು ಹೇಳಿ? ಜ್ಞಾನೇಶ್ ಕುಮಾರ್. ಎರಡನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಅಂತ ಹೇಳಿದರೆ ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರು ಇಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಇವರು ಸಾಲು ಮರದ ತಿಮ್ಮಕ್ಕನ, ಸಾವಿತ್ರಿಬಾ ಫುಲೆನ, ಇಂದಿರಾ ಗಾಂಧಿನ, ಪ್ರತಿಭಾ ಪಾಟೀಲ ಅನ್ನೋದನ್ನು ನೀವು ಬರಿಬೇಕು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಥಮ ಮಹಿಳಾ ಶಿಕ್ಷಕಿ ಅಥವಾ
ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದಂತಹ ಪ್ರಥಮ ಶಿಕ್ಷಕಿ ಯಾರು ಅಂತ ಹೇಳಿದರೆ ಸಾವಿತ್ರಿ ಬಾಪುಲೆ. ಇದು ಸರಿಯಾದಂತಹ ಉತ್ತರ, ಆಪ್ಷನ್ ಬಿ. ಮೂರನೇ ಪ್ರಶ್ನೆ, ಮ್ಯೂಮರ್ ಗಡಾಫಿ ಲಿಬ್ಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದರು ಅಂತ ಇದೆ. ಆದರೆ ನೀವೇನು ಮಾಡಿಬಿಡ್ತೀರಿ, ಇಲ್ಲಿ 4 ಆಪ್ಷನ್ ಇದೆ, ರಾಜಕೀಯ ಪಕ್ಷಗಳು ಅಂತ ಹೇಳ್ಕೊಂಡು ಆಪ್ಷನ್ 2 ಅಂತ ಹಾಕ್ಬಿಡ್ತೀರಿ. ಇಲ್ಲ, ಅಲ್ಲಿ ಕೆಳಗಡೆ ಮತ್ತೆ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಮ್ಯೂಮರ್ ಗಡಾಫಿ ಲಿಬ್ಯಾದಲ್ಲಿ 1972ರಲ್ಲಿ ಯಾವುದನ್ನು ನಿಷೇಧ ಮಾಡಿದ್ರು, ರಾಜಕೀಯ ಪಕ್ಷಗಳು, ಓಕೆ. ಆದರೆ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ABCD, ಆಪ್ಷನ್ಸ್ನ ABCD ಹಾಕಬೇಕು. 1 2 3 4 ನಿಮಗೆ ಆಪ್ಷನ್ ಇರಲ್ಲ, ABCDನೇ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಎ ಅಂತ ಇದೆ, 2 ಮಾತ್ರ. ಹೌದು, ನಮ್ಮ ಆನ್ಸರು 2 ಮಾತ್ರ ಆಗಿದೆ, ಎರಡನೇದಕ್ಕೆ ನಾವು ಹಾಕಿದ್ದೀವಿ. ಹಾಗಾಗಿ ನೀವು ಎ ಮಾತ್ರ ಬರಿಬೇಕು, ಕನ್ಫ್ಯೂಸ್ ಮಾಡಿಕೊಂಡು ಇಲ್ಲಿ 2 ಅಂತ ಬರಿಬೇಡಿ. ಬಿ ಆನ್ಸರ್ ಅಲ್ಲ, ಬಿ ಸರಿಯಾದ ಉತ್ತರ. ಇಲ್ಲಿ ಎರಡನೇದು ಸರಿಯಾದ ಉತ್ತರ, ಆಪ್ಷನ್ನು 2 ಮಾತ್ರ ಸರಿ ಅನ್ನೋದು ಎಲ್ಲಿದೆ, ಎ ಆಪ್ಷನ್ನಲ್ಲಿ ಇದೆ. ಸರಿಯಾದ ಉತ್ತರ ಎ ಆಗಿರುತ್ತೆ. ನೆಕ್ಸ್ಟು, ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದರೆ ಜೆರೆಮಿ ಬೆಂಥ್ಯಾಮ್. ಜೆರೆಮಿ ಬೆಂಥ್ಯಾಮ್. ನೆಕ್ಸ್ಟು CHOGM ಅಂತ ಕೊಟ್ಟಿದ್ದಾರೆ, ಇದರ ವಿಸ್ತೃತ ರೂಪ ಇಲ್ಲೇ ಇದೆ, ಬಿಯಲ್ಲೇ ಸರಿಯಾದ ಆನ್ಸರ್ ಇದೆ, ನಾನು ಅದಕ್ಕೆ ಮುಂದೆ ಹೋಗಿಲ್ಲ. CHOGM ಅಂತ ಹೇಳಿದರೆ, ಸಿ ಅಂತ ಹೇಳಿದ್ರೆ ಕಾಮನ್ವೆಲ್ತ್, ಸಿ ಅಂತ ಹೇಳಿದ್ರೆ ಕಾಮನ್ವೆಲ್ತ್, ಹೆಚ್ ಅಂತ ಹೇಳಿದ್ರೆ ಹೆಡ್ಸ್, ಓ ಆಫ್, ಜಿ ಅಂತ ಹೇಳಿದ್ರೆ ಗೌರ್ನಮೆಂಟ್, ಎಂ ಅಂತ ಹೇಳಿದ್ರೆ ಮೀಟಿಂಗ್. ಕರೆಕ್ಟಾ? ಸೊ ಬೇರೆ ಯಾವ ಆಪ್ಷನ್ನ ನೋಡಿದ್ರೂ ಕೂಡ ನಿಮಗೆ ಕಾಮನ್ವೆಲ್ತ್ ಇಲ್ಲ. ಅಲ್ಲಿಗೆ ಸರಿಯಾದಂತಹ ಉತ್ತರ ಕಾಮನ್ವೆಲ್ತ್, ಹೆಡ್ಸ್ ಆಫ್, ಗೌರ್ನಮೆಂಟ್, ಮೀಟಿಂಗ್, ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 5 ಪ್ರಶ್ನೆಗಳು ಇದೆ, ಬ್ರಾಕೆಟಲ್ಲಿ 5 ಉತ್ತರಗಳಿರುತ್ತೆ. ಸರಿಯಾದಂತಹ ಉತ್ತರಗಳನ್ನ ನೀವು ಆರಿಸಿ ಆ ಒಂದು ಡ್ಯಾಶಲ್ಲಿ ಫಿಲಪ್ ಮಾಡಬೇಕು. ಮೊದಲನೇ ಪ್ರಶ್ನೆ ಏನಿದೆ, ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರ ಅವಧಿ ಎಷ್ಟು ಕೇಳಿದ್ದಾರೆ. 6 ವರ್ಷಗಳು. ಡ್ಯಾಶ್ ರೈತರ ಮೂಲ ಕಸುಬಾಗಿದೆ ಅಂತ ಕೇಳಿದ್ದಾರೆ, ಕೃಷಿ. ಡ್ಯಾಶ್ ಯು ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು ಅಂತ ಕೇಳಿದ್ದಾರೆ, LGBT. ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು ಕೇಳಿದ್ದಾರೆ, 5. ಡ್ಯಾಶ್ ರವರು 2013ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದರು ಅಂತ ಇದೆ. ಸರಿಯಾದಂತಹ ಉತ್ತರ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ, ಅಂಜೆಲಾ ಮರ್ಕೆಲ್. ಅಂಜೆಲಾ ಮರ್ಕೆಲ್. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಎ ವಿಭಾಗದಲ್ಲಿ 5 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಬಿ ವಿಭಾಗದಲ್ಲಿ ಇರುವಂತಹ 5 ಉತ್ತರಗಳಿಗೆ ನೀವು ಹೊಂದಿಸಿ ಬರಿಬೇಕು. ಹೊಂದಿಸಿ ಬರೆಯುವಾಗ ಪ್ರಶ್ನೆಗಳನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಬಾಂಬೆ ವಿಭಜನೆ ಅಂತ ಕೊಟ್ಟಿದ್ದಾರೆ. ಬಾಂಬೆ ವಿಭಜನೆ ಆಗಿದ್ದು 1960ರಲ್ಲಿ. CAT ಅಂತ ಕೊಟ್ಟಿದ್ದಾರೆ. CAT ಅಂತ ಹೇಳಿದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. UAPA ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಲೀಗ್ ಆಫ್ ನೇಷನ್ಸ್ ಅಂತ ಕೊಟ್ಟಿದ್ದಾರೆ. ಲೀಗ್ ಆಫ್ ನೇಷನ್ಸ್ 1920. ಸತಿ ಪದ್ಧತಿಯ ನಿಷೇಧ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಸತಿ ಪದ್ಧತಿಯ ನಿಷೇಧ ರಾಜಾರಾಮ್ ಮೋಹನ್ ರಾಯ್. ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೆಗಳು. 1 ಅಂಕಕ್ಕೆ 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. 5 ಪ್ರಶ್ನೆಗಳಲ್ಲಿ 5ಕ್ಕೂ ಉತ್ತರವನ್ನು ಬರೀಬೇಕು. ಪ್ರತಿಯೊಂದಕ್ಕೂ 1 ಅಂಕ ಸಿಗುತ್ತೆ. ಯಾವ ರಾಜ್ಯವನ್ನು 2014ರಲ್ಲಿ ವಿಭಜಿಸಲಾಯಿತು ಅಂತ ಕೇಳಿದ್ದಾರೆ, ಆಂಧ್ರ ಪ್ರದೇಶ. ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮತ್ತು ಸಿದ್ದಾಪುರ ಭಾಗದಲ್ಲಿ ಅಪ್ಪಿಕೋ ಚಳುವಳಿ ಪ್ರಾರಂಭವಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮತ್ತು ಸಿದ್ದಾಪುರ ಭಾಗದಲ್ಲಿ ಅಪ್ಪಿಕೋ ಚಳುವಳಿ ಪ್ರಾರಂಭವಾಯಿತು. ಮುಂದಿನ ಪ್ರಶ್ನೆ, ಪಂಚಮರು ಎಂದರೆ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ 1 ಅಂಕಕ್ಕೆ ಇಷ್ಟೇ ಉತ್ತರವನ್ನು ಬರೆದರೆ ಸಾಕಾಗತ್ತೆ. ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದವರನ್ನು, ಅಸ್ಪೃಶ್ಯರನ್ನು ಪಂಚಮರು ಎಂದು ಕರೆಯುವರು. ಮುಂದಿನ ಪ್ರಶ್ನೆ, ವರ್ಣಭೇದ ನೀತಿ ಎಂದರೇನು ಅಂತ 1 ಅಂಕಕ್ಕೆ ಕೇಳಿದರೆ ವರ್ಣಭೇದ ನೀತಿ ಎಂದರೆ ಚರ್ಮದ ಬಣ್ಣದ ಆಧಾರದ ಮೇಲೆ ಬಿಳಿಯರು ಕರಿಯರನ್ನು ಶೋಷಣೆ ಮಾಡುವಂತಹ ನೀತಿಯನ್ನು ವರ್ಣಭೇದ ನೀತಿ ಎಂದು ಕರೆಯುತ್ತೇವೆ. ಮುಂದಿನ 1 ಅಂಕದ ಕೊನೆ ಪ್ರಶ್ನೆ, ಅಲಿಪ್ತ ಚಳುವಳಿಯ ಒಬ್ಬ ಸ್ಥಾಪಕರನ್ನು ಹೆಸರಿಸಿ ಅಂತ ಕೇಳಿದರೆ ಪಂಡಿತ್ ಜವಾಹರಲಾಲ್ ನೆಹರು. ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿಕೊಂಡು ಭಾಗ ಬಿ ಯಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಯಾವುದಾದರೂ 5 ಪ್ರಶ್ನೆಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಹಾಗಾದರೆ ಎಷ್ಟು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಮೇಡಮ್ ಅಂತ ಹೇಳಿದ್ರೆ 8 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ನೀವೇನಾದರೂ 3 ಅಧ್ಯಾಯಗಳನ್ನು ಆಪ್ಷನ್ ಅಂತ ಬಿಟ್ಟು 5 ಅಧ್ಯಾಯದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳನ್ನ ಮಾತ್ರ ನೋಡ್ಕೊಳ್ತೀವಿ ಅನ್ನೋದೇ ಆದರೆ ಆ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ 2 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ಅವಾಗ ಮಾತ್ರ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ. ಓಕೆ ಅಲ್ವಾ? ನೀವು ಆದಷ್ಟು ಕಡಿಮೆ ಪ್ರಶ್ನೆಗಳು ಇರುವಂತಹ ಅಧ್ಯಾಯವನ್ನು ಬೇಕಿದ್ರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮೊದಲನೇ ಪ್ರಶ್ನೆ, ಉಪಚುನಾವಣೆ ಎಂದರೇನು?
ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಅಥವಾ ಮರಣ ಹೊಂದಿದರೆ ಅಥವಾ ಇನ್ನಿತರ ಕಾರಣಗಳಿಗಾಗಿ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಯೇ ಉಪಚುನಾವಣೆ. ಮುಂದಿನ ಪ್ರಶ್ನೆ, ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತದ ವ್ಯಾಪ್ತಿಯನ್ನು ಹೆಚ್ಚಿಸಿದೆ, ಇದನ್ನು ಪರಾಮರ್ಶಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ, ಆಧುನಿಕ ರಾಜ್ಯಗಳು ಮಾನವನ ಸರ್ವತೋಮುಖ ಪ್ರಗತಿಯ ಉದ್ದೇಶವನ್ನು ಹೊಂದಿದ್ದು ಇದರಿಂದ ಆಡಳಿತ ವ್ಯಾಪ್ತಿ ಹೆಚ್ಚಿಸಿದೆ. ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ, ಜನರ ಉನ್ನತಿಗಾಗಿ ಕಲ್ಯಾಣ ರಾಜ್ಯದ ಕಾರ್ಯಗಳು ಹೆಚ್ಚಾಗಿವೆ. ಮುಂದಿನ ಪ್ರಶ್ನೆ, ಅಖಿಲ ಭಾರತ ಸೇವೆಗಳು ಎಂದರೇನು? ಅಖಿಲ ಭಾರತ ಸೇವೆಗಳು ಅಂತ ಹೇಳಿದರೆ ಭಾರತದುದ್ದಕ್ಕೂ ವಿಸ್ತರಿಸಿರುವ ಸೇವೆಗಳೇ ಅಖಿಲ ಭಾರತ ಸೇವೆಗಳು. ಅಂದರೆ ಅಖಿಲ ಭಾರತ ಸೇವೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎರಡಕ್ಕೂ ಸಾಮಾನ್ಯ ಸೇವೆಗಳಾಗಿದ್ದು ಈ ಸೇವಾ ವರ್ಗದ ಅಧಿಕಾರಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡರಲ್ಲೂ ಸೇವೆ ಸಲ್ಲಿಸುತ್ತಾರೆ ಅಂತ ಬರೀಬೇಕು. ಯಾಕೆ ಈ ಆನ್ಸರ್ನ ತೋರಿಸ್ತಿದ್ದೀನಿ ಅಂತ ಹೇಳಿದರೆ ಸಮ್ಟೈಮ್ ಏನು ಮಾಡ್ತಾರೆ, ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆ ಕೊಡಿ ಅಂತ ಕೂಡ 2 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಉದಾಹರಣೆಗಳನ್ನ ನೋಡ್ಕೊಳ್ಳಿ. ಉದಾಹರಣೆ ಕೇಳಿದರೆ ಇದನ್ನು ಬರೀಬೇಕು, ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ, 3ರಲ್ಲಿ 2 ಬರಿಬೇಕು. ಮೀನಿಂಗ್ ಕೇಳಿದ್ರೆ, ಅರ್ಥವನ್ನ ಕೇಳಿದ್ರೆ ಇದನ್ನ ಬರಿಬೇಕು. ಓಕೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನ ಗುರುತಿಸಿ ಮತ್ತು ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಂತ ಹೇಳಿದ್ರೆ ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದಾರೆ, ಇದು ಕೂಡ ಕ್ವಶನ್ ಬ್ಯಾಂಕಲ್ಲಿ ಇತ್ತು. ಈ ಚಿತ್ರವನ್ನ ಗಮನಿಸಿ ಉತ್ತರವನ್ನ ಬರೆಯುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನ ಗಮನಿಸಿದಾಗ ಇಲ್ಲಿದಾರಲ್ಲ, ಈ ಮಧ್ಯ ಪಾರ್ಟಲ್ಲಿ ಇದಾರಲ್ಲ ಜ್ಯೋತಿಬಾ ಫುಲೆ, ಇವ್ರನ್ನ ನೀವು ಗುರುತಿಸಬಹುದು. ಇವರು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು, ಹಾಗಾಗಿ ಗುರುತಿಸಿದಿರಿ ಜ್ಯೋತಿಬಾ ಫುಲೆ. ನೆಕ್ಸ್ಟು, ಉತ್ತಮ ಆಡಳಿತ ಎಂದರೇನು ಎನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ, ಉತ್ತಮ ಆಡಳಿತ ಎಂದರೆ ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತು ಸ್ಪಂದನೆ ಇವುಗಳ ಜೊತೆಗೆ ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದಾಗಿದೆ ಅಂತ ಬರೀರಿ. ನೆಕ್ಸ್ಟು 22ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳ ಉದಾಹರಣೆ ಕೊಡಿ ಅಂತ ಹೇಳಿದರೆ ಯಾವುದಾದ್ರೂ 2 ರಾಷ್ಟ್ರಗಳನ್ನು ಬರೆದರೆ ಸಾಕು. ಭಾರತ, ಆಸ್ಟ್ರೇಲಿಯಾ, ಇಟಲಿ, ಜರ್ಮನಿ. ಭಾರತ, ಆಸ್ಟ್ರೇಲಿಯಾ, ಇಟಲಿ, ಜರ್ಮನಿ. ಮುಂದಿನ ಪ್ರಶ್ನೆ, ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿದೆ ಅಂತ ಕೇಳಿದರೆ ಶಕ್ತಿ ಬಣಗಳು ಸೈದ್ಧಾಂತಿಕ ಆಧಾರದ ಮೇಲೆ ವಿಂಗಡಣೆಯಾಗಿದೆ. ಶಕ್ತಿ ಬಣಗಳು ಸೈದ್ಧಾಂತಿಕ ಆಧಾರದ ಮೇಲೆ ವಿಂಗಡಣೆಯಾಗಿದೆ. ಉದಾಹರಣೆಗೆ ಪ್ರಜಾಪ್ರಭುತ್ವ ತತ್ವ ಆಗಿರಬಹುದು, ಸಮತಾವಾದ ತತ್ವ ಆಗಿರಬಹುದು. 2 ಅಂಕದ ಕೊನೆ ಪ್ರಶ್ನೆ ಕೇಳಿರುವಂಥದ್ದು, ಪಂಚಶೀಲ ಒಪ್ಪಂದದ 2 ತತ್ವಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಪಂಚಶೀಲ ತತ್ವಗಳು ಅಂತ ಹೇಳಿದ್ರೆ 5 ಇರುತ್ತೆ. ಪಂಚಶೀಲ ಒಪ್ಪಂದದಲ್ಲಿ 5 ತತ್ವಗಳಿದೆ. ಯಾವುದಾದ್ರೂ 2 ಬರೀರಿ ಅಂತ ಕೇಳಿದ್ದಾರೆ. ನಾನಿಲ್ಲಿ 5 ತತ್ವಗಳನ್ನು ಬರೆದಿದ್ದೀನಿ. 5 ಕೂಡ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. 5 ತತ್ವಗಳು ಯಾವುದು ಅನ್ನೋದನ್ನು ನೋಡಿ. ಶಾಂತಿಯುತ ಸಹಬಾಳ್ವೆ, ಸಮಾನತೆ ಮತ್ತು ಪರಸ್ಪರ ಅವಕಾಶ, ಪರಸ್ಪರ ದಾಳಿ ಮಾಡದೇ ಇರುವುದು, ಪರಸ್ಪರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು, ಪರಸ್ಪರರು ಉಭಯ ದೇಶಗಳ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಟೋಟಲ್ ಆಗಿ 5 ಪಂಚಶೀಲ ಒಪ್ಪಂದದ ತತ್ವಗಳು ಇದೆ. ನೆಕ್ಸ್ಟು ನಿಮಗೆ ಗೊತ್ತಿರೋ ಹಾಗೆ ಭಾಗ ಸಿಯಲ್ಲಿ 5 ಅಂಕದ ಪ್ರಶ್ನೆಗಳಿರುತ್ತೆ. ಬಹುಮುಖ್ಯವಾದಂಥ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಇನ್ಫಾರ್ಮೇಷನ್ ಸ್ಟಾರ್ಟಿಂಗಲ್ಲೇ ಕೊಟ್ಟುಬಿಟ್ಟಿದ್ದೀನಿ, ಹಾಗಾಗಿ ಮತ್ತೆ ಕನ್ಫ್ಯೂಷನ್ಸ್ ಬೇಡ. ಭಾಗ ಡಿ, ಭಾಗ ಸಿಯಲ್ಲಿ ಬರುವ 5 ಹಾಗೂ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.